ಆ ಸ್ಕ್ಯಾನಿಂಗ್ ರೂಮಲ್ಲಿ ಕೇಳಿದ್ರಲ್ಲ, ಭಯವಾಗಿದ್ನಲ್ಲ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಪ್ರೀತಿ. ಸೊ ನಾನು ಇವಾಗ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ, ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದಾಗ ಚೆಕಪ್ ಮಾಡಿಸ್ಲೇಬೇಕಲ್ಲ ಒಂದ್ಸಲ. ಸೊ ಈ ಚೆಕಪ್ಗೆ ಹೋದಾಗ ಏನೇನಾಯಿತು ಮತ್ತು ಫಸ್ಟ್ ಸ್ಕ್ಯಾನಲ್ಲಿ ಹೆಂಗಿರುತ್ತೆ, ಯಾವಾಗ ಹೇಳ್ತಾರೆ, ಅದನ್ನೆಲ್ಲ ನಾನು ನಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದ್ದು ಹೋದ್ಸಲನೇ ಹೇಳಿದ್ದೀನಿ ವಿಡಿಯೋದಲ್ಲಿ. 8ಗೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಯಿತು. ಆಮೇಲೆ ನಾವು ಒಂದು 12th ಹಂಗೆ ಚೆಕಪ್ ಮಾಡ್ಸೋಕ್ಕೆ ಹೋದ್ವಿ. ಈ ಥರ ಕನ್ಫರ್ಮೇಷನ್ ಆಗಿದೆ ಅಂತ ಡಾಕ್ಟರ್ ಹತ್ರ ಎಲ್ಲ ಹೇಳ್ಕೊಂಡ್ವಿ. ಫಸ್ಟ್ ಡಾಕ್ಟರ್ ಚೆಕ್ ಮಾಡಿದ್ದು BP ಚೆಕ್ ಮಾಡ್ತಾರೆ, BP ಕರೆಕ್ಟಾಗಿದೆಯಾ ಅಂತ. ಆಮೇಲೆ ವೆಯ್ಟ್ ಚೆಕ್ ಮಾಡ್ತಾರೆ, ಎಷ್ಟಿದೆ ಏನು ಅಂತ. ಆಮೇಲೆ ಒಂದು ಫೋಲಿಕ್ ಆ್ಯಸಿಡ್ದು ಟ್ಯಾಬ್ಲೆಟ್ ಬರ್ಕೊಡ್ತಾರೆ, ಅದು ಡೈಲಿ ತೊಗೋಬೇಕು. ಸ್ಕ್ಯಾನಿಂಗಿಗೆ ನಮಗೆ ಯಾವಾಗ ಬರ್ಕೊಟ್ಟಿದ್ರು ಅಂದರೆ 23rd ಜುಲೈಗೆ ಬರ್ಕೊಟ್ಟಿದ್ರು. ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋದ್ವಿ. ಸ್ಕ್ಯಾನಿಂಗ್ ಮಾಡಿಸುವಾಗ ಒಂದು ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ, ಲಾಸ್ಟ್ ಪೀರಿಯಡ್ ಯಾವಾಗ ಆಗಿದ್ದು ಅಂತ ಕೇಳ್ತಾರೆ, ಅದು ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ನಾನೇನು ಮಾಡಿದೆ ಅಂದರೆ ಜೂನ್ ಅಂತ ಹೇಳೋಕ್ಕೆ ಮೇ ಅಂತ ಹೇಳ್ಬಿಟ್ಟು ಮಂತ್ನ ರಾಂಗ್ ಆಗಿಬಿಟ್ಟೆ. ಸ್ಕ್ಯಾನಿಂಗ್ ರಿಪೋರ್ಟಲ್ಲೆಲ್ಲ ಅದೇ ಬಂದುಬಿಟ್ಟಿತ್ತು ಫಸ್ಟ್ ಹೋದಾಗ, ಯಾಕಂದರೆ ಮರ್ತೋಗ್ಬಿಟ್ಟು ಆ ಸ್ಕ್ಯಾನಿಂಗ್ ರೂಮಲ್ಲಿ ಕೇಳಿದ್ರಲ್ಲ, ಭಯವಾಗಿದ್ನಲ್ಲ, ಮೇ ಅಂತ ಹೇಳ್ಬಿಟ್ಟೆ, ಜೂನ್ ಅಂತ ಹೇಳೋಕ್ಕೆ ಹೋಗಿ. ಆಮೇಲೆ ಫ್ಲ್ಯಾಶ್ ಮಾಡ್ಕೊತಾ ಇದ್ದೀನಿ, ಇದೇನು ನಾನು ರಾಂಗ್ ಹೇಳ್ಬಿಟ್ಟಿದ್ದೀನಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋದಾಗ ಅದನ್ನು ಚೇಂಜ್ ಮಾಡಿಸ್ದೆ ನಾನು. ಸೊ ನೀವು ಯಾರೋ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ಮೊದಲೇ ನೆನ್ಪಿಟ್ಕೊಂಡು ಹೇಳಿ ಅಂತ ನನ್ನ ಕಡೆಯಿಂದ ಇದೊಂದು ಸಜೆಷನ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ 23rd ಜುಲೈ ಹೋದ್ವಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ. ನಂಗೆ ಸ್ವಲ್ಪ ಭಯ ಇತ್ತು, ಯಾವ ಥರ ಇರುತ್ತೆ ಏನು ಅಂತ, ಯಾಕಂದರೆ ನಾನು ಸ್ಕ್ಯಾನಿಂಗ್ ಯಾವತ್ತೂ ಮಾಡಿಸಿಲ್ಲ, ಯಾವುದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಅಲ್ವಾ. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆಮೇಲೆ ಹೋದ್ವಿ. ಆಮೇಲೆ ಸ್ವಲ್ಪ ಚೆಕ್ ಮಾಡ್ತಾ ಇರ್ತಾರಲ್ಲ ಸ್ಟಮಕ್ ಮೇಲೆಲ್ಲ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾಗ ಸ್ವಲ್ಪ ಭಯ ಇತ್ತು, ಏನಾದರೂ ರಾಂಗಾಗಿ ಏನಾದರೂ ಹೇಳ್ಬಿಡ್ತಾರ ಬೇಬಿ ಬಗ್ಗೆ ಅಥವಾ ಆ ಥರ ಎಲ್ಲ ಭಯ ಫೀಲ್ ಆಗ್ತಾಯಿತ್ತು. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಾಗ ಸ್ವಲ್ಪ ಖುಷಿ ಆಯಿತು, ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆವಾಗ ಸ್ವಲ್ಪ ಕಾಮಾಗಾದೆ ನಾನು. ಲಾಸ್ಟ್ ಪೀರಿಯಡ್ ಡೇಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಅದರಿಂದನೇ ಗೊತ್ತಾಗೋದು ಬೇಬಿ ಯಾವಾಗ ಬರುತ್ತೆ ಹೊರಗಡೆ ಅಂತ. ಡೆಲಿವರಿ ಡೇಟು ಲಾಸ್ಟ್ ಪೀರಿಯಡ್ ಡೇಟಿಂದನೇ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಂದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟರು ಅಂದರೆ 10th ಮಾರ್ಚ್ 2026 ಅಂತ ಕೊಟ್ಟರು. ಇದು ಅಂದಾಜಾಗಿ ಹೇಳ್ತಾರೆ ಅಷ್ಟೇ. 10th ಮಾರ್ಚ್ ನಂದು ಕೃಷ್ಣ ಹುಟ್ಟಿಲ್ಲ, ನನ್ನ ಕೃಷ್ಣ ಹುಟ್ಟಿದ್ದು 4th ಮಾರ್ಚೇ ಹುಟ್ಬಿಟ್ಟ. ಹೆಚ್ಚು ಕಮ್ಮಿ 1 ವಾರ 5 ಡೇಸ್ ಹೆಚ್ಚು ಕಮ್ಮಿ ಆಗುತ್ತೆ. ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಲಾಸ್ಟ್ ಪೀರಿಯಡ್ ಡೇಟ್ನ ಮರೆಯೋಕ್ಕೆ ಹೋಗಬೇಡಿ ಅಂತ ನನ್ನ ಕಡೆಯಿಂದ ಇದೊಂದು ಸಜೆಷನ್. ಇನ್ನೊಂದೇನೆಂದರೆ, ಸ್ಕ್ಯಾನಿಂಗಿಗೆ ಹೋಗಬೇಕಾದ್ರೆ ಆಧಾರ್ ಕಾರ್ಡ್ ತೊಗೊಂಡೋಗಿ, ಅಪಾಯಿಂಟ್ಮೆಂಟ್ ಲೆಟರ್ ಇದ್ದರೆ ಅಪಾಯಿಂಟ್ಮೆಂಟ್ ಲೆಟರನ್ನು ತೊಗೊಂಡೋಗಿ. ಆಮೇಲೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ, ಅದೇನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದೇನೆಂದರೆ, ತುಂಬ ನೀರು ಕುಡಿಯೋಕ್ಕೆ ಹೇಳ್ತಾರೆ ಸ್ಕ್ಯಾನಿಂಗ್ ಹೋಗೋಕ್ಕೆ ಮುಂಚೆ. ತುಂಬ ನೀರು ಕುಡಿಬೇಕು. ಆ್ಯಂಡ್ ವಾಶ್ರೂಮ್ಗೆ ಹೋಗಬಾರ್ದು, ಯೂರಿನೇಷನ್ ಆಗೇ ಇರಬೇಕು ಹೊಟ್ಟೆ ಒಳಗಡೆ, ಆಗಲೇ ಸ್ಕ್ಯಾನ್ ಮಾಡೋದು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಫಸ್ಟು LMP ಡೇಟ್ ಕೊಟ್ಟಿರ್ತಾರೆ, ಲಾಸ್ಟ್ ಮಂತ್ ಪೀರಿಯಡ್ ಯಾವಾಗಾಗಿದ್ದು. ಒಂದು GA/LMP ಅಂತ ಕೊಟ್ಟಿದ್ದಾರೆ, ಎಷ್ಟು ವೀಕ್ಸ್ ಆಗಿದೆ ನಿಮಗೆ ಅಂತ. 6 weeks 6 days ಅಂತ ನನಗೆ ಬರೆದಿದ್ದಾರೆ ಫಸ್ಟ್ ಸ್ಕ್ಯಾನಿಂಗಲ್ಲಿ. ಲಾಸ್ಟು EDD/LMP ಅಂತ ಕೊಟ್ಟಿದ್ದಾರೆ, ಪಾಪು ಯಾವಾಗ ಡೆಲಿವರಿ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. 10th ಮಾರ್ಚ್ 2026 ಅಂತ ಒಂದು ಕೊಟ್ಟಿದ್ದಾರೆ. ಏನು ಅಂತ ಕೊಟ್ಟಿರ್ತಾರೆ ಅಂದರೆ, ಪಾಪು 2 ಇದೆಯಾ 1 ಇದೆಯಾ ಅಂತ ಕೊಟ್ಟಿರ್ತಾರೆ. ಎ ಸಿಂಗಲ್ ಲೈಫ್ ಇಂಟ್ರಾ-ಯುಟ್ರೈನ್ ಗೆಸ್ಟೇಷನಲ್ ಸ್ಯಾಕ್ ವಿತ್ ರೆಗ್ಯುಲರ್ ಔಟ್ಲೈನ್ ಇಸ್ ನೋಟೆಡ್ ಅಂತ ಕೊಟ್ಟಿದ್ದಾರೆ. ನಂದು ಒಂದೇ ಅಲ್ವಾ, ನನ್ನ ಕೃಷ್ಣ ಒಬ್ಬರೇ ಇದ್ದಿದ್ದು, ಸೊ ಅದಕ್ಕೆ ಆ ಥರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕೃಷ್ಣಂದು ಹಾರ್ಟ್ ರೇಟ್ ಬಂದು 153 BPM ಅಂತ ಕೊಟ್ಟಿದ್ರು. ಮತ್ತು ಸರ್ವಿಕಲ್ ಲೆಂತ್ ಮೆಜರ್ಸ್ 4 cm ಅಂತ ಕೊಟ್ಟಿದ್ದಾರೆ. ಅದೇನಂತ ನನಗೂ ಗೊತ್ತಿಲ್ಲ, ಬಟ್ ಇದರ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಟಮಕ್ಕಲ್ಲಿ ಎಷ್ಟಿದೆ ಪಾಪುಗೆ ಏಜ್, ಎಷ್ಟು ವೀಕ್ಸ್ ಆಗಿದೆ ಅಂತ ಕೊಟ್ಟಿರ್ತಾರೆ. ನನ್ನದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ 7 weeks 1 day ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ದು ಇನ್ಫಾರ್ಮೇಷನ್ ಇಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಸ್ಕ್ಯಾನಿಂಗ್ದು ಇದು ಜೆರಾಕ್ಸ್ ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಸೊ ಇದರಲ್ಲಿ ಗರ್ಭಕೋಶ ಒಂದು ಕಾಣಿಸುತ್ತೆ, ಈ ಥರ ಪಾಪುದು ಯಾವ ಥರ ಮಲಗಿರುತ್ತೆ ಪಾಪು ಒಳಗಡೆ, ಸ್ಟಮಕ್ ಒಳಗಡೆ ಗರ್ಭಕೋಶ ಒಂದು ಕಾಣಿಸುತ್ತೆ. ಮತ್ತು ಚಿಕ್ಕದಾಗಿ ಏನೋ ಒಂಥರ ಕಾಣಿಸ್ತಿರುತ್ತೆ ಅಷ್ಟೇ, ಬೇಬಿ ಗ್ರೋತ್ ಇನ್ನೂ ಆಗಿರಲ್ಲ ಅಲ್ವಾ. ಸೊ ಅಷ್ಟು ಕಾಣಿಸುತ್ತೆ ನಿಮಗೆ. ನಾನು ಅದೇ ನೋಡಿ ನಾನು ಕೂಡ ಖುಷಿ ಪಟ್ಕೊಂಡಿದ್ದೀನಿ. ಸೊ ಇಷ್ಟು ಬಂದು ಸ್ಕ್ಯಾನಿಂಗ್ ರಿಪೋರ್ಟ್ದು ಇನ್ಫಾರ್ಮೇಷನ್, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸ್ಕ್ಯಾನಿಂಗ್ ರಿಪೋರ್ಟ್ ಜೊತೆಗೇ ಬ್ಲಡ್ ಚೆಕಪ್ ಕೂಡ ಹೇಳ್ತಾರೆ, ಫಸ್ಟ್ ಮಂತಲ್ಲೇ ಮಾಡಿಸ್ಬೇಕು. ಮತ್ತು ಒಂದು TT ಇಂಜೆಕ್ಷನ್ ಕೂಡ ಇರುತ್ತೆ. ಕೈ ಹಿಂಗೆ ಎತ್ತಕ್ಕಾಗ್ತಾ ಇರಲಿಲ್ಲ, ಪಾಪುಗೆ ಏನೂ ಆಗಬಾರ್ದು ಮತ್ತು ತಾಯಿಗೂ ಏನೂ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು TT ಇಂಜೆಕ್ಷನ್ನ ಕೊಡ್ತಾರೆ. ಅದು ಸಿಕ್ಕಾಪಟ್ಟೆ ನೋವಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತೆ, ಬಟ್ ನಂಗೆ ಸಿಕ್ಕಾಪಟ್ಟೆ ನೋವಿತ್ತು. 1 week ಆದ್ರೂ ನೋವಿತ್ತು ನನಗೆ.
ಏನು ಮಾಡೋಕ್ಕಾಗಲ್ಲ, ನೋವು ತಡ್ಕೊಂಡೆ ನಾನು. ಬ್ಲಡ್ ಏನೋ ಹೇಳ್ತಾ ಇದ್ದಲ್ಲ, ಬ್ಲಡ್ ಚೆಕಪ್ ಮಾಡೋಕ್ಕೆ ಕೊಡ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ಜೊತೆಗೇ. ಶುಗರ್ ಟೆಸ್ಟು, ಥೈರಾಯ್ಡ್ ಟೆಸ್ಟು. ನಂಗೆ ಥೈರಾಯ್ಡ್ ಇರೋದ್ರಿಂದ ಥೈರಾಯ್ಡ್ ಟೆಸ್ಟ್ ಹೇಳಿದರು. ಥೈರಾಯ್ಡ್ ಇಲ್ಲ ಅಂದರೂ ಮಾಡಿಸ್ತಾರೆ ಅನಿಸುತ್ತೆ ನನ್ನ ಪ್ರಕಾರ, ಶುಗರು, ಥೈರಾಯ್ಡು. ಆಮೇಲೆ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಟೆಸ್ಟ್ಗಳನ್ನ ಬರೆದಿರ್ತಾರೆ. ಯಾವುದ್ಯಾವುದು ಬಾಡಿಯಲ್ಲಿ ಬ್ಲಡ್ ಕಂಟೆಂಟ್ ಎಷ್ಟಿದೆ, ಹಿಮೋಗ್ಲೋಬಿನ್ ಎಷ್ಟಿದೆ, ಅವೆಲ್ಲ ಕೂಡ ಬ್ಲಡ್ ಚೆಕಪ್ಪಲ್ಲಿ ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ. ಫಸ್ಟ್ ಚೆಕಪ್ಗೆ ಹೋಗೋಕ್ಕೆ ಡಾಕ್ಟರ್ ಹೇಳ್ತಾರೆ ತಾಯಿ ಕಾರ್ಡ್ ಮಾಡಿಸ್ಬೇಕು ಅಂತ. ತಾಯಿ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಡೆಲಿವರಿ ಟೈಮಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗೂ ಕೇಳ್ತಾರೆ ತಾಯಿ ಕಾರ್ಡ್ ಎಲ್ಲಿ ಅಂತ. ತಾಯಿ ಕಾರ್ಡ್ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೋಟ್ ಡೌನ್ ಮಾಡಿಕೊಂಡು ಇಸ್ಕೊಳ್ಳಿ ತಾಯಿ ಕಾರ್ಡು. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅಷ್ಟೇ ತುಂಬ ಸಜೆಷನ್ ಕೊಡ್ತಾರೆ ನರ್ಸ್ಗಳು, ಯಾವ ಥರ ಏನೇನು ಮಾಡ್ಕೊಬೇಕು, ಹೇಗಿರಬೇಕು ಪ್ರೆಗ್ನೆನ್ಸಿಯಲ್ಲಿ, ಅವೆಲ್ಲ ಹೇಳ್ಕೊಡ್ತಾರೆ. ಅದನ್ನೆಲ್ಲ ತಿಳ್ಕೊಳ್ಳಿ. ಮತ್ತು ಹಣ್ಗಳು ತಿನ್ಬೋದು ಆರಾಮಾಗಿ. ಫಸ್ಟ್ ಮಂತಲ್ಲಿ ವಾಮಿಟಿಂಗ್ ಇಶ್ಯೂ ಯಾರಿಗಾರು ಇರಲ್ಲ, ಅವರೆಲ್ಲ ಹಣ್ಗಳು ತಿನ್ನಿ. ಒಂದು ಒಳ್ಳೆ ಪ್ರೋಟೀನ್ ಮಗುಗೆ ಫಸ್ಟ್ ಸ್ಟಾರ್ಟಿಂಗಿಂದನೇ ತಿನ್ಕೊಂಡು ಹೋದರೆ ಮಗು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಅಷ್ಟೇ ಸ್ಟಾರ್ಟಿಂಗಿಂದನೇ ಫಸ್ಟ್ ಮಂತಿಂದನೇ ಫ್ರೂಟ್ಸ್ಗಳನ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಕಿವಿ ಫ್ರೂಟು, ಮತ್ತು ಪ್ರೊಮೊಗ್ರೆನೇಟು, ಆ್ಯಪಲ್ಲು, ಮತ್ತು ಆರೆಂಜು, ಇಷ್ಟೆಲ್ಲ ಫ್ರೂಟ್ಸ್ಗಳನ್ನ ತಿಂತಾಯಿದ್ದೆ ನಾನು. ಮತ್ತು ಡ್ರೈ ಫ್ರೂಟ್ಸ್ನೂ ಕೂಡ ತಿಂತಾಯಿದ್ದೆ. ಸೊ ನೀವು ಅಷ್ಟೇ ಆರಾಮಾಗಿ ವಾಮಿಟಿಂಗ್ ಇಶ್ಯೂ ಇಲ್ಲ ಅಂತ ಆರಾಮಾಗಿ ಎಲ್ಲನೂ ತಿನ್ಕೊಂಡೋಗಿ. ಇಷ್ಟು ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಮಾಡಬೇಕಾಗಿರೋವಂಥ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಯಾವುದೇ ಐಡಿಯಾಗಳಿರಲ್ಲ. ಫಸ್ಟ್ ಮಂತಲ್ಲಿ ಏನು ಮಾಡಬೇಕು, ಯಾವುದು ಡಾಕ್ಟ್ರಿಗೆ ತೋರಿಸ್ಬೇಕಾ, ಏನೇನು ತಿನ್ನಬೇಕು, ಅವೆಲ್ಲ ಏನೂ ಐಡಿಯಾಗಳಿರಲ್ಲ. ಸೊ ನನ್ನಿಂದ ಯಾರಿಗಾದರೂ ಒಂದು ಯೂಸ್ ಆಗಲಿ ಅಂತ ನಾನು ನನ್ನದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.